ಇನ್ನು ಡಿ.ಕೆ. ಸುರೇಶ್ ಅವರ ಈ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರದ್ದು ಜಿನ್ನಾ ಸಂಸ್ಕೃತಿ ಅಂತ ಕೆ.ಎಸ್. ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪನವರು ಕಾಂಗ್ರೆಸ್ನವರದ್ದು ಜಿನ್ನಾ ಸಂಸ್ಕೃತಿ ಅಂತ ಕಿಡಿಕಾರಿದ್ರೆ ಕಾಂಗ್ರೆಸ್ನವರು ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದ್ರು. ಡಿ.ಕೆ. ಸುರೇಶ್ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅಧಿಕಾರಕ್ಕಾಗಿ ದೇಶವನ್ನ ಎರಡು ಭಾಗ ಮಾಡಿದ್ರು. ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗಿ ಇದ್ದಾಗ ದೇಶ ವಿಭಜನೆಯಾಯಿತು. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರತ್ಯೇಕ ರಾಷ್ಟ್ರ ಕಲ್ಪನೆ ಬರೋದೇ ಅಪರಾಧ ಅಂತ ಸುನಿಲ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಹತಾಶೆಯ ಹೇಳಿಕೆ ದೇಶ ವಿಭಜನೆ ಮಟ್ಟಿಗೆ ಬೆಳಿಬಾರದು. ಇಂತಹ ಹೇಳಿಕೆ ನೀಡಿದವರಿಗೆ ಬುದ್ಧಿ ಹೇಳಬೇಕು ಅಂತ ಮಾಜಿ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ದೇಶದ ವಿಭಜನೆ ಮಾಡಿದ್ರು, ಅದಕ್ಕೆ ಬಹಳ ಒತ್ತಡ ಇದ್ದಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ನಮ್ಮ ದೇಶದಲ್ಲಿರೋಂಥ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಅಣ್ಣ ತಮ್ಮಂದರಂಗೆ ನಾವಿದ್ದರೆ, ಪಾಕಿಸ್ತಾನದಲ್ಲಿರೋಂಥ ಹಿಂದೂಗಳು ಕ್ರಿಶ್ಚಿಯನ್ರು ಉಳಿದರೆಲ್ಲರೂ ಕೂಡ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರೆ. ಒಬ್ಬ ಜನಪ್ರತಿನಿಧಿ ಆಗಿದ್ದುಕೊಂಡು ಅನುದಾನ ಕಡಿತ ಆಯಿತು ಅನ್ನುವ ಕಾರಣಕ್ಕೆ ದೇಶ ವಿಭಜನೆಯ ಮಾತನ್ನು ಹೇಳ್ತಾ ಇರುವಂಥ ಮಾತನ್ನು ಕಾಂಗ್ರೆಸ್ಸಿನ ಉಳಿದ ನಾಯಕರು ಪರೋಕ್ಷವಾಗಿ ಸಮರ್ಥಿಸಿಕೊಳ್ತಾ ಇರುವಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ, ಅತ್ಯಂತ ಖಂಡನೀಯ. ಇಡೀ ದೇಶದ ಜನ ಬೇರೆ ಬೇರೆ ವಿಷಯಗಳಲ್ಲಿ ಒಂದಾಗಬೇಕು ಅಂತೇಳಿ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೂರ್ವ ಮಾಹಿತಿ